ಸಾಲು ಗುಡಿಗಳು ಸಾಲು ಗೋಪುರ ಸಾಲು ಮನೆಗಳು ಸಾಲಿನಂಗಡಿ ಸಾಲು ಕುದುರೆಯು ಸಾಲ್ಗಳಾನೆಯು ಸಾಲು ಬರರಥವು ಸಾಲು ಅಂದಣವೇರಿ ಬರುತಿಹ ಸಾಲು ಸಾಲಿನ ದೊರೆಗಳು ಪ್ರಜೆ ಸಾಲು ಸಾಲಿನಲ್ಲಿರುದುದ ಕೈಲಾಸಪುರ ಬರದಿ. ಈ ಪದ್ಯವನ್ನು ಮಾನವನ ಶರೀರಕ್ಕೆ ಅಥವಾ ಪಿಂಡಾಂಡಕ್ಕೆ ಹೋಲಿಸಿ ನೋಡುವುದಾದರೆ ಇದು ಅತ್ಯಂತ ಆಳವಾದ ಆಧ್ಯಾತ್ಮಿಕ ಅರ್ಥವನ್ನು ನೀಡುತ್ತದೆ. ಭಾರತೀಯ ದರ್ಶನಗಳಲ್ಲಿ ಶರೀರವನ್ನು ಒಂದು ಪುರ ಅಥವಾ ನಗರಕ್ಕೆ ಹೋಲಿಸುವುದು ವಾಡಿಕೆ. ಸಾಲುಗುಡಿಗಳು ಸಾಲು ಗೋಪುರ ಅಂದರೆ ಜ್ಞಾನೇಂದ್ರಿಯಗಳು ಮತ್ತು ಶಿರ. ನಮ್ಮ ದೇಹದಲ್ಲಿರುವ ಕಣ್ಣು, ಕಿವಿ, ಮೂಗು ಮುಂತಾದ ಜ್ಞಾನೇಂದ್ರಿಯಗಳೇ ಸಾಲುಗುಡಿಗಳು. ಇವು ನಮಗೆ ಹೊರಜಗತ್ತಿನ ಅರಿವು ಮಾಡಿಕೊಡುತ್ತವೆ. ನಮ್ಮ ದೇಹದ ಅತ್ಯುನ್ನತ ಭಾಗವಾದ ಶಿರ ಅಥವಾ ತಲೆಯೇ ಸಾಲುಗೋಪುರ. ಇದು ಮನುಷ್ಯನ ಗೌರವ ಮತ್ತು ಬುದ್ಧಿಶಕ್ತಿಯ ಸಂಕೇತ. ಸಾಲು ಮನೆಗಳು, ಸಾಲಿನಂಗಡಿ ಎಂದರೆ ಜೀವಕೋಶಗಳು ಮತ್ತು ಅಂಗಾಂಗಗಳು. ದೇಹದ ಒಳಗಿರುವ ಕೋಟ್ಯಾಂತರ ಜೀವಕೋಶಗಳು ಮತ್ತು ಅಂಗಾಂಶಗಳೇ ಸಾಲುಮನೆಗಳು. ನಮ್ಮ ದೇಹದ ಅಗತ್ಯಗಳನ್ನು ಪೂರೈಸುವ, ರಕ್ತ ಪರಿಚಲನೆ ಮಾಡುವ ಮತ್ತು ಶಕ್ತಿಯನ್ನು ನೀಡುವ ಜೀರ್ಣಾಂಗ ವ್ಯವಸ್ಥೆಯೇ ಸಾಲಿನಂಗಡಿ. ಅಲ್ಲಿ ನಿರಂತರವಾಗಿ ಶಕ್ತಿಯ ವಿನಿಮಯ ನಡೆಯುತ್ತಿರುತ್ತದೆ. ಸಾಲು ಕುದುರೆಯೂ ಸಾಲ್ಗಳಾನೆಯೂ ಸಾಲುವರ ರಥವು. ಸಾಲು ಕುದುರೆ ಮನುಷ್ಯನ ಚಂಚಲವಾದ ಮನಸ್ಸು ಅಥವಾ ವೇಗವಾಗಿ ಚಲಿಸುವ ಶ್ವಾಸ, ಪ್ರಾಣವಾಯು. ಸಾಲ್ಗಳಾನೆ ದೇಹದ ಬಲವಾದ ಮೂಳೆಗಳು ಮತ್ತು ಸ್ನಾಯುಗಳು. ಇವು ದೇಹಕ್ಕೆ ಸ್ಥಿರತೆ ಮತ್ತು ಬಲವನ್ನು ನೀಡುತ್ತವೆ. ರಥ ಈ ಸಮಸ್ತ ಶರೀರವೇ ಒಂದು ರಥ. ಆತ್ಮನು ಈ ರಥದ ಒಡೆಯ. ಸಾಲು ಅಂದಣವೇರಿ ಬರುತಿಹ ಅಂದರೆ ದಶೇಂದ್ರಿಯಗಳ ಸಂಚಲನ. ನಮ್ಮ 10 ಇಂದ್ರಿಯಗಳು, ಪಂಚಜ್ಞಾನೇಂದ್ರಿಯಗಳು ಮತ್ತು ಪಂಚಕರ್ಮೇಂದ್ರಿಯಗಳು ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಗಿಸಿಕೊಂಡಿರುವುದೇ ಅಂದಣವೇರಿ ಬರುವ ಮೆರವಣಿಗೆಯಂತೆ. ಇವು ಸುಸಜ್ಜಿತವಾಗಿ ಕೆಲಸ ಮಾಡಿದಾಗ ಮಾತ್ರ ಜೀವನ ಸುಗಮ. ಸಾಲು ಸಾಲಿನ ದೊರೆಗಳು ಪ್ರಜೆ ಎಂದರೆ ಅಹಂಕಾರ ಮತ್ತು ಆಲೋಚನೆಗಳು. ನಮ್ಮನ್ನು ಆಳುವ ವಿವಿಧ ಗುಣಗಳು ಅಂದರೆ ಸತ್ವ, ರಜಸ್ಸು ಮತ್ತು ತಮಸ್ಸು ಇಲ್ಲಿನ ದೊರೆಗಳು. ನಮ್ಮ ಮನಸ್ಸಿನಲ್ಲಿ ಏಳುವ ಸಾಲು ಸಾಲು ಆಲೋಚನೆಗಳು ಅಥವಾ ವಿಚಾರಗಳೇ ಪ್ರಜೆಗಳು. ಇವೆಲ್ಲವೂ ಶಿಸ್ತಿನಿಂದ ಇದ್ದಾಗ ಮಾತ್ರ ಮನಸ್ಸು ಶಾಂತವಾಗಿರುತ್ತದೆ. ಕೈಲಾಸಪುರ ವರದಿ ಎಂದರೆ ಪರಮಾನಂದದ ಸ್ಥಿತಿ. ಯಾವಾಗ ಮನುಷ್ಯನ ದೇಹದ ಪ್ರತಿಯೊಂದು ಅಂಗಾಂಗ, ಪ್ರತಿಯೊಂದು ಇಂದ್ರಿಯ ಮತ್ತು ಆಲೋಚನೆಗಳು ಸಮತೋಲನದಲ್ಲಿ ಶಿಸ್ತಿನ ಸಾಲಿನಲ್ಲಿರುತ್ತವೆಯೋ ಆಗ ಆ ದೇಹವೇ ಕೈಲಾಸ ಅಥವಾ ಮೋಕ್ಷದ ಸ್ಥಾನವಾಗುತ್ತದೆ. ಅಂದರೆ ಹೊರಗಿನ ಕೈಲಾಸವನ್ನು ಹುಡುಕುವ ಬದಲು ನಮ್ಮೊಳಗಿನ ಶರೀರವನ್ನೇ ಸುಸ್ಥಿತಿಯಲ್ಲಿಟ್ಟುಕೊಂಡರೆ ಅದುವೇ ದೈವಿಕ ನಗರ. ಈ ಪದ್ಯವು ಕೇವಲ ಒಂದು ಹೊರಗಿನ ನಗರದ ವರ್ಣನೆಯಲ್ಲ, ಬದಲಿಗೆ ನಮ್ಮ ದೇವೋ ದೇವಾಲಯ ಪ್ರೋಕ್ತಃ ಎಂಬ ತತ್ವದಂತೆ ನಮ್ಮ ಶರೀರದ ಸಂಕೀರ್ಣತೆ ಮತ್ತು ಸೌಂದರ್ಯವನ್ನು ಪ್ರತಿಬಿಂಬಿಸುತ್ತದೆ.